ನಮಸ್ತೆ, ನನ್ನ ಹೆಸರು ಮೇನಕಾ ಅಂತ ಹೇಳಿ. ಇವತ್ತು ಗುಂಡ್ಲುಪೇಟೆ ಭಾಗದ ಒಂದು ಬೇರೆಮಾಡಿ ಗ್ರಾಮದಲ್ಲಿ ನಮ್ಮ ರಂಗಶೆಟ್ಟಿ ಸರ್ ಅವರಿಗೆ, ಅಂದರೆ ಇವರು ತುಳಸಿ ಮೇಡಮ್ ಅವರ ತಂದೆ, ಇವರ ಜಮೀನಿಗೆ ಹಿಂದೆ ನಾವು ಬಾಳೆ ಕೊಟ್ಟಿದ್ವಿ. ಹಾಗೆಯೇ ಈ ವರ್ಷದಲ್ಲಿ ನಾವು ಬೆಳ್ಳುಳ್ಳಿಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಅಂದರೆ ಏನು ಭೂಮಿಯನ್ನು ಹದ ಮಾಡಿಬಿಟ್ಟು ಫಸ್ಟು ಏನೆಲ್ಲ ಹಾಕ್ತಾರೆ, ಸಿಂಪಡಣೆ ಮಾಡ್ತಾರೆ, ಆ ಟೈಮಲ್ಲಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಆದಂತಹ ಬ್ರೂ ಪ್ರೊಟೆಕ್ಟರನ್ನು ಕೊಟ್ಟಿದ್ವಿ. ಅದನ್ನು ಹಾಕ್ತಿದ್ದಾರೆ. ಸೆಕೆಂಡ್ ಡೋಸಲ್ಲಿ ಅವರಿಗೆ ಬೇಕಾಗಿರುವಂತಹ ಸ್ಪ್ರೇಯನ್ನು ಕೊಡ್ತಿದ್ವಿ ಅಡ್ವಾನ್ಸ್ ಆಗಿ. ಅಂದರೆ ಒಂದು ಸೂಪರ್ ರಿಚ್ಚು ಮತ್ತು ಗ್ರೋ ಅದ್ಭುತನ ಟ್ರಂಚಿಂಗನ್ನು ಮಾಡಿಸಿದ್ವಿ. ಸ್ಪ್ರೇಗೆ ನಮ್ಮದು ಒಂದು ಏನಂದರೆ ಸೂಪರ್ ಕ್ಯಾಪ್ಚರು ಮತ್ತು ಜೊತೆಗೆ ವಿರಾಟು ಫೋರ್ಸು ಮತ್ತು ನ್ಯೂಟ್ರಿ PH ಮತ್ತು ಗ್ರೋ ಅದ್ಭುತನ ಇಷ್ಟನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ಸೆಕೆಂಡ್ ಡೋಸನ್ನು ಕೊಟ್ಟಿದ್ರು ಸರು. ಹಾಗಾಗಿ ಇವತ್ತು ಏನಪ್ಪ ಏನಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ, ಯಾರೆಲ್ಲ ಹೇಳ್ತಿದ್ರು ಅಂದರೆ ಕೆಮಿಕಲನ್ನು ಬಳಸಿದ್ರೆ ಆ ಒಂದು ಭೂಮಿನಲ್ಲಿ ನಾವೇನು ಸಾವಯವ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಫಾಸ್ಟಾಗಿ ರಿಸಲ್ಟ್ ಸಿಗಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇವತ್ತು ಅದ್ಭುತವಾಗಿ ಅಂದರೆ ರಂಗಶೆಟ್ಟಿ ಸರ್ ಹೇಳಿದ್ರು, ನಾವು ಏನನ್ನೂ ಕೆಮಿಕಲನ್ನು ಬಳಸಿಲ್ಲ, ನಮ್ಮ ಮಗಳು ನಿಮ್ಮಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಪೂರ್ತಿ ನಾವು ನಮ್ಮ ಸಮೃದ್ಧ ಆಗ್ರೋ ಉತ್ಪನ್ನಗಳನ್ನು ಬಳಸಿದ್ದೀವಿ, ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಬಳಸಿದ್ದು ಬಿಟ್ಟು ಬೇರೆ ಯಾವುದನ್ನು ಬಳಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವರ ಒಂದು ಮಾತಿನಿಂದ ಕೇಳೋಣ. ಯಾವಾಗಲೂ ಏನು ಹೇಳ್ತಾರೆ, ಕನ್ನಡಿಯನ್ನು ನೋಡಿದ್ರೆ ಪಾರದರ್ಶಕತೆ ಹೇಗೆ ಕಾಣುತ್ತೆ, ಅದೇ ಥರ ನಾವು ಅವರ ಒಂದು ಜಮೀನಲ್ಲಿ ನೋಡ್ತಾ ಇದ್ದೀವಿ. ಇದು 2 ತಿಂಗಳ ಬೆಳ್ಳುಳ್ಳಿ ಬೆಳೆ. ಹಾಗಾಗಿ ಬೆಳವಣಿಗೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಸರ್ರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನೀವು ಹಿಂದೆ ಹಾಕಿದ್ರಲ್ವಾ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸವನ್ನು ಕಾಣ್ತೀರಾ? ಇದ್ರಿ ಆರ್ಗಾನಿಕ್ ಗೊಬ್ಬರ ಹಾಕಿದ್ಮೇಲೆ ನಮ್ಗೆ ಔಷಧಿ ಹಾಕಿದ್ಮೇಲೆ ಚೆಂದಾಗಿ ಅದೇ ಬೆಳ್ಳುಳ್ಳಿ ಚೆನ್ನಾಗಿದೆ. ನಮ್ಗೆ ಮುನ್ಸು ಹಿಡಿತು, ನಮ್ಮ ಗೊಬ್ಬರ ಚೆನ್ನಾಗಿ ಎಳಸಾಯ ಮಾಡ್ದೋ, ಔಷಧಿ ಹೊಡೆದೋ, ಎಲ್ಲ ಕವರ್ ಆಗಿ ಚೆನ್ನಾಗಿದೆ. ಅಂದ್ರೆ ಖುಷಿ ಆಗ್ತಾ ಇದೆ. ಪ್ರತಿಯೊಬ್ಬರು ಹೋಗುವಾಗ ನಿಮ್ಮ ಜಮೀನನ್ನು ನೋಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸರ್ ಒಬ್ರು ಬಂದ್ರು, ನಾವು ಮಾತಾಡುವಾಗ್ಲೇ ಈ ಒಂದು ಬೆಳ್ಳುಳ್ಳಿಯನ್ನು ನಾನು ತುಂಬಾ ದಿನ ನೋಡ್ತಾ ಇದ್ದೀನಿ. ಅಂದ್ರೆ ಹಾಕಿದಾಗಿನಿಂದ ಇಲ್ಲಿ ತನಕನೂ ಹಸಿರು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾಗಿ ಸರ್ ತಮ್ಮ ಹೆಸರು ಪರಿಚಯ ಮಾಡ್ಕೋಬೋದಾ? ಮೇಡಮ್, ನನ್ನ ಹೆಸರು ಕಿರಣ್ ಅಂತೇಳಿ. ನಾನು ಇದೇ ಊರು, ಇಲ್ಲೇ ಫಾರ್ಮರು. ಬಟ್ ನಾನು ಇಲ್ಲೇ ಡೈಲಿ ಓಡಾಡ್ಬೇಕಾದ್ರೆ ನೋಡ್ತಿರ್ತೀನಿ. ಬಟ್ ಕೆಮಿಕಲ್ ಮಾಡಿರೋ ಕಡೆ ಎಲ್ಲ ತುಂಬಾ ಸ್ಪ್ರೇಗಳು ತಗೊಂಡಿದೆ 8 ರಿಂದ 2 ತಿಂಗಳಿಗೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ನಾನು ನೋಡಿರ್ಬೇಕು, ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಬಂದಿರೋದು ಬುಡ ಎಲ್ಲವೇ ಇಷ್ಟು ಚೆನ್ನಾಗಿ ಬಂದ್ರೆ ಇದೇ ಮೊದಲು. ತುಂಬಾ ಚೆನ್ನಾಗಿದೆ. ನಂಗೆ ಬಂದು ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಹೇಳಿದ್ರಿ, ಅದನ್ನ ತೆಗೆದು ಬಿಟ್ಟು ಇಷ್ಟು ತರ ಬಂದಿಲ್ಲ ಅಂತ. ಹೌದು ಮೇಡಮ್. ಸಪೋಸ್ ಏನಾಗಿದೆ ಅಂದ್ರೆ ಇದೆಲ್ಲ ಎಲ್ಲೋ ಇದೆ, ಅದು ಗ್ರೀನಿಶ್ ಗೊತ್ತಿಲ್ಲ, ಟೆಂಪರೇಚರ್ ಹೆವಿ ಇರೋದ್ರಿಂದ ಮಳೆ ಇಲ್ಲ, ಹಂಗಾಗಿ. ಬಟ್ ಇಲ್ಲಿ ನೋಡಿದಾಗ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ ಸರ್, ನೀವು ಅಂದ್ರೆ ಹೇಳ್ತಿದ್ರಿ ನಾವು ಆರ್ಗಾನಿಕ್ ಮಾಡಿದ್ರೆ ಆಗುತ್ತೋ ಆಗಲ್ವೋ ಅಂತ ಡೌಟ್ ಇತ್ತು. ಯಾಕಂದ್ರೆ ಬೇರೆಯವ್ರು ಮಾಡಿ ಇದು ಫೇಲ್ ಮಾಡ್ಬಿಟ್ಟಿದ್ರು ಅವರು. ಬಟ್ ಅವ್ರಿಗೆ ಹೆಂಗ್ ಹೇಳ್ಬೇಕು ಅಂತ ಗೈಡೆನ್ಸ್ ಗೊತ್ತಿರಲಿಲ್ಲ ಕಂಪ್ನಿಯವ್ರಿಗೆ, ಹಂಗಾಗಿ ಫೇಲ್ ಆಗಿತ್ತು. ಬಟ್ ಇದು ತುಂಬಾ ಖುಷಿ ಆಗಿದೆ. ಅಂದ್ರೆ ಇದು ನೋಡಿ, ಒಂದ್ಸಲ ಸ್ಪ್ರೇ ಕೊಡ್ಸಿದ್ವಿ, ಒಂದ್ಸಲ ಟ್ರಂಚಿಂಗ್ ಕೊಡ್ಸಿದ್ವಿ, ಒಂದ್ಸಲ ಬೆಡ್ ಅಪ್ಲಿಕೇಶನ್ ಕೊಡ್ಸಿರೋದು. ಅಂದ್ರೆ ಏನು ರಾಸಾಯನಿಕ ಹಾಕುವಾಗ ಪ್ರತಿ ತಿಂಗಳು ಡೋಸೇಜ್ ಕೊಡ್ತಾ ಹೋಗ್ತಾರೆ ನಮ್ಮ ರೈತರು. ಆದ್ರೆ ನಮ್ಮ ಆರ್ಗಾನಿಕ್ ಅಲ್ಲಿ ನೋಡಿ, ಒಂದು ಡೋಸೇಜ್ ಕೊಟ್ಟಿದೀವಿ ಅಂದ್ರೂ ತುಂಬಾ ಬೆಳವಣಿಗೆ ಚೆನ್ನಾಗಿದೆ. ಮತ್ತೆ ಇನ್ನೂ 1 ತಿಂಗಳಿದೆ, ಮತ್ತೆ ಇನ್ನೊಂದು 3rd ಡೋಸ್ ಅಲ್ಲಿ ಒಂದು ಟ್ರಂಚಿಂಗ್ ಅನ್ನ ಕೊಡಿಸ್ತಾ ಇದೀವಿ ಸರ್. ಮೇಡಮ್, ಈಗ ನಾನು ಇಲ್ಲಿ ನಮ್ಮ ಗೋಪಾಲ್ಪುರ ಆಲ್ಮೋಸ್ಟ್ ಈ ಸುತ್ತಮುತ್ತ ಹಳ್ಳಿಯಲ್ಲಿ ನೋಡಿದ್ದೀನಿ ಮೇಡಮ್. ಈಗ 40,000 ರೂಪಾಯಿಗೆ ಸೀಡ್ ತಂದು ಹಾಕಿದ್ದಾರೆ. ಅದು ಯಾರ್ದು ಈ ತರ ಇದಕ್ಕಿಂತ ದಪ್ಪ ಸೀಡ್ ಹಾಕಿರೋದು ಇಷ್ಟು ಕ್ವಾಲಿಟಿ ಆಗಿಲ್ಲ, ಇಷ್ಟು ಗ್ರೀನಿಶ್ ಇಲ್ಲ ಮೇಡಮ್. 90% ಈಗ ಹೆಚ್ಚು ಕಡಿಮೆ ಬೇರಂಬಾಡಿ, ಗೋಪಾಲ್ಪುರ ಈ ಸರೌಂಡಿಂಗ್ ಎಲ್ಲ ಇರೋ ಜಮೀನುಗಳಲ್ಲಿ ಯಾರ್ದು ಇಷ್ಟೊಂದು ಕೆಮಿಕಲ್ ಗ್ರೀನಿಶ್ ಇಲ್ಲ. ನಾನು ಓಪನ್ ಆಗಿ ನೋಡಿದ್ದೀನಿ, ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್. ಯಾಕಂದ್ರೆ ನಾನು ನೋಡ್ಬಿಟ್ಟೆ ಒಳಗಡೆ ಬಂದಿದ್ದೀನಿ. ಖಂಡಿತ ಮೇಡಮ್, ಯಾಕಂದ್ರೆ ಇದು ನೋಡಿ ನಂಗೆ ಖುಷಿ ಆಯ್ತು. ನೆಕ್ಸ್ಟ್ ಮಾಡ್ಬೇಕಾದ್ರೆ ಮಾಡ್ತೀನಿ ಮೇಡಮ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಂಪನಿ ಕಡೆಯಿಂದ ರಂಗಶೆಟ್ಟಿ ಸರ್ ಕಳಿಸೋ. ಆಮೇಲೆ ನಿಶ್ವಂತ ಹೆಸರು ತುಳಸಿ ಕಳಿಸೋ. ಆಮೇಲೆ ಇಳುವರಿ ತೆಗಿತೀರಾ ಈ ಸಲ? ಒಂದು ಒಳ್ಳೆ ಏನಾಗುತ್ತೆ, ಒಂದು ಮಾದರಿ ರೈತರು ಅಂತ ನಮ್ಮ ಆರ್ಗಾನಿಕ್ ಅಲ್ಲಿ ನಿಮ್ಗೆ ಹೇಳ್ಬೋದು ಈ ಒಂದು ಭಾಗದಲ್ಲಿ. ಹಾಗಾಗಿ ತುಂಬಾ ಅದ್ಭುತವಾಗಿದೆ. ಧನ್ಯವಾದಗಳು ಸರ್. ನಮ್ಮ ಒಂದು ರೈಸರ್ಸ್ ಇಂಡಿಯಾ ಕಂಪನಿ ಕಡೆಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.